ಇವತ್ತಿನ ದಿನ ಸ್ಮೂತಾದ ರವೆ ಇಡ್ಲಿ ಚಟ್ನಿ ಸಾಂಬಾರು ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ಮಿನಿ ವ್ಲಾಗ್ ಚಾಲೆಂಜಲ್ಲಿ ಇದು ಡೇ 6 ಆಗಿರುತ್ತೆ. ನೋಡ್ತಿರ್ಬೋದು, ಸಾಂಬಾರಿಗೆ ಕುಕ್ಕರಲ್ಲಿ ಬೇಳೆ ಹಾಕಿ ಒಲೆ ಮೇಲೆ ಇಡ್ತಾ ಇದ್ದೀನಿ. ಕುಕ್ಕರ್ 2 ವಿಶಿಲ್ ಆಗೋವರೆಗೂ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನೀರುಳ್ಳಿ ಟಮಟೆ ಹಣ್ಣೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಚ್ಕೊಂಡು. ನಂತರ ಚಟ್ನಿಗೆ ಕಾಯಿ ಬೇಕಾಗಿತ್ತು ಅಂತೇಳಿ ಕಾಯಿ ಸುಲ್ಕೊತಾ ಇದ್ದೀನಿ. ಕಾಯಿ ಹೊಡಿಯೋಕ್ಕೆ ನಾನೊಂದು ಟ್ರಿಕ್ ಯೂಸ್ ಮಾಡ್ತೀನಿ. ಕಾಯಿನ ಒಲೆ ಮೇಲಿಟ್ಟು ಮೀಡಿಯಮ್ ಉರಿಲಿ ಇಲ್ಲ ಸಣ್ಣ ಉರಿಲಿ ಸುತ್ತ ಸುಡಬೇಕು. ಅಂದರೆ ಕಾಯಿ ಹೀಟ್ ಆಗಬೇಕು. ಸ್ವಲ್ಪ ಸೀಳುತ್ತೆ, ನೋಡಿ ಎಷ್ಟು ಚೆನ್ನಾಗಿ ಸೀಳಿದೆ. ಹೀಗಾಗಿ ಕೈಯಲ್ಲೇ ಇಟ್ಕೊಂಡೇ ಹೊಡಿಬೋದು ಕಾಯಿನ. ನಂತರ ಕಾಯಿನೂ ಅಷ್ಟೇ ಚಿಪ್ಪೆಯಿಂದ ಹೊರಗಡೆ ಈಸಿಯಾಗಿ ಬರುತ್ತೆ. ಇದ್ರ ನಂತರ ಬೇಳೆ ಬೆಂದಿತ್ತು. ಸಾರಿಗೆ ಒಗ್ಗರಣೆ ಹಾಕೊಂಬಿಡೋಣ. ಸಾಂಬಾರಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ, ಟಮಟೆ ಹಣ್ಣು ಒಗ್ಗರಣೆ ಹಾಕಿ ಸ್ವಲ್ಪ ಅರಶಿನ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಬೆಂದಿರೋ ಬೇಳೆನ ಅದಕ್ಕೆ ಹಾಕಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊಪ್ಪಿದ್ದಿದ್ರೆ ಚೆನ್ನಾಗಿರೋದು, ಸಣ್ಣಗೆ ಹಚ್ಚಾಕಿದ್ರೆ ಟೇಸ್ಟ್ ಭಾಳ ಚೆನ್ನಾಗಿರೋದು ಇಡ್ಲಿ ಸಾಂಬಾರಿಗೆ. ವೀಕೆಂಡ್ ಆಗಿರೋದ್ರಿಂದ ತರಕಾರಿ ಆಗಲಿ ಸೊಪ್ಪಾಗಲಿ ಎಲ್ಲ ಖಾಲಿಯಾಗಿತ್ತು. ಇರೋದ್ರಾಗೇನೆ ಏನು ಇರುತ್ತೋ ಅದನ್ನು ಮಾಡೋದ್ರಲ್ಲೇನೆ ಇರೋದಲ್ವ ಹೆಣ್ಮಕ್ಳು ಟ್ಯಾಲೆಂಟು. ಹಾಗಾಗಿ ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ಚಟ್ನಿ ಮಾಡೋಣ ಅಂತೇಳಿ ಚಟ್ನಿಗೆ ಕಾಯಿ, ಕಡಲೆಬೀಜ, ಹಣ್ಮೆಣ್ಸಿನ್ಕಾಯಿ, ಹುರಿದಿರೋ ಹಣ್ಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಟೇಸ್ಟಿಗೆ ತಕ್ಕಂಗೆ ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಚಟ್ನಿ ರುಬ್ಕೊಂಡೆ. ನಂತರ ಸಾಂಬಾರಿಗೂ ಹುಣಸೆ ಹುಳಿ ಹಾಕಿ ಒಂದೆರಡು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನಂತರ ಚಟ್ನಿಗೂ ಒಗ್ಗರಣೆ ಹಾಕ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಕ್ಕೆ ಹೋಗಲಿಲ್ಲ, ಚಟ್ನಿನೇ ಖಾರ ಆಗಿತ್ತು ಅನ್ನೋ ಕಾರಣ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಕ್ಕೆ ಹೋಗಲಿಲ್ಲ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇಡ್ಲಿ ಹಿಟ್ಟೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಕುಕ್ಕರ್ನ ಒಲೆ ಮೇಲೆ ಒಂದು 5 ನಿಮಿಷ ಇಟ್ಟರೆ ಸ್ಮೂತಾದ ಇಡ್ಲಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಉಬ್ಬಿದೆ ಇಡ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Like, share and subscribe and support me.